ಶಾಬಾಷ್ ಬೌಂಡ್ರಿ. ನಾನು ಹೇಳಲಿಲ್ವಾ ಇವತ್ತು RCBನೇ ಗೆಲ್ಲೋದು ಅಂತ. ಲೋ ಬಾಸ್, ಸ್ವಲ್ಪ ಸ್ಮೋಕ್ ಕಡಿಮೆ ಮಾಡು. ಟಿವಿನೇ ಕಾಣಿಸಲ್ವಲ್ಲ. ಆಯ್ತು ಬಾಸ್. ತಗೋ ತಿನ್ನು. ರುಕೋ, ಬಾ ಕೂತ್ಕೋ. ಒಳ್ಳೆ ಮ್ಯಾಚು. ಕೊಹ್ಲಿ ಬರ್ತ್ಡೇ ಸ್ಪೆಷಲ್ ನೋಡು, ಸೆಂಚುರಿ ಬಾರಿಸ್ತಾ ಇದ್ದಾನೆ. ಯಾವನ್ ಸೆಂಚುರಿ ಹೊಡೆದ್ರೆ ನನ್ಗೇನು, ಯಾವನ್ ಬರ್ತಡೇ ಇದ್ರೆ ನನ್ಗೇನು. ಯಾಕೋ ಇವತ್ತು ನಮ್ ಕೋಗಿಲೆ ಮಾಸ್ ಸಾಂಗ್ ಹಾಡ್ತಿರೋಂಗಿದೆಯಲ್ಲ. ಹೌದು ಬಾಸ್. ಬೇಬಿ, ನಾನು ಒಬ್ಬನೇ ಬೆಣ್ಣೆ ತಿಂತಾ ಇದ್ದೀನಿ ಅಂತ ಬೇಜಾರ? ತಗೋ ನೀನು ತಿನ್ನು. ನೀನ್ ಬೆಣ್ಣೆನಾದ್ರೂ ತಿನ್ನು, ತುಪ್ಪನಾದ್ರೂ ತಿನ್ನು, ಅದಕ್ ನಾನೇನ್ ಮಾಡ್ಲಿ? ಅಯ್ಯೋ, ಯಾಕೆ ಕೋಪಿಸ್ಕೊತಾ ಇದೀಯಾ? ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತಾನೇ ನನ್ಗೆ ಗೊತ್ತಾಗೋದು. ನೀ ನನ್ ಬಾಯ್ ಫ್ರೆಂಡ್ ತಾನೆ, ಯೋಚನೆ ಮಾಡು ಏನ್ ತಪ್ಪು ಮಾಡಿದ್ಯಾ ಅಂತ, ಅವಾಗೆಲ್ಲ ಗೊತ್ತಾಗುತ್ತೆ. ಬೇಬಿ ಬೇಬಿ, ಈ ಹೆಣ್ಮಕ್ಳು ಯಾಕೆ ಮುನಿಸ್ಕೋತಾರೆ ಅಂತ ಆ ಭಗವದ್ಗೀತೆ ಓದಿದ್ರೂ ಗೊತ್ತಾಗಲ್ಲ, ಭಗವದ್ಗೀತೆ ಬರ್ದವನ್ಗೂ ಗೊತ್ತಾಗಲ್ಲ. ನೆಕ್ಸ್ಟ್ ಟೀಮ್ ಮೀಟಿಂಗ್ ಅಲ್ಲಿ ಆ ಬ್ರಹ್ಮನ್ ಜೊತೆ ಮಾತಾಡ್ಬೇಕು. ನಾರಾಯಣ ನಾರಾಯಣ. ಹೋಗಪ್ಪ, ಡೋರ್ ತೆಗಿ. Okay, ನಾರದ್ ಮುನಿಗಳು ಬಂದಿದ್ದಾರೆ. ನಾರಾಯಣ ನಾರಾಯಣ. ಓಹೋ, ಬರ್ಬೇಕು ಬರ್ಬೇಕು. 3 ಲೋಕದ FM. ಕೂತ್ಕೊಳ್ಳಿ. ಏನಿವತ್ತು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಏನು ಕೃಷ್ಣ, ಅದು FM ರೇಡಿಯೋ ಜಾಕಿನೇ? ಅಲ್ಲ, ಫಿಟ್ಟಿಂಗ್ ಮಾಸ್ಟರ್ ಅಂತ. ಓಹ್, ನೀವ್ ಎಲ್ಲಿ ಹೋದ್ರು ಫಿಟ್ಟಿಂಗ್ ಇಡೋದೇ ಅಲ್ವೇ? ಹೌದು ನಾರದ್ರೆ, ನೀವು ನಮ್ ದೇವಲೋಕದಲ್ಲೇನೋ ಚೆನ್ನಾಗಿ ಫಿಟ್ಟಿಂಗ್ ಇಡ್ತೀರಾ, ಭೂಲೋಕದಲ್ಲಿ ಏನ್ ಮಾಡ್ತಿರೋ? ಯು ಸಿ ಕೃಷ್ಣ, ದೇವ್ರ ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡಿರ್ತೀವಿ. ಹಾಗೆ ನಾರದ ಮುನಿ ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ರಿಲೇಟಿವ್ಸ್ ನ ಸೃಷ್ಟಿ ಮಾಡಿರ್ತೀವಿ. ನಮ್ಗಿಂತ ಚೆನ್ನಾಗಿ ಅವರೇ ಕೆಲಸ ಮಾಡ್ತಾ ಇದಾರೆ. ಭಲೆ ಭಲೆ. ಬೈ ದ ವೇ, ಬಾಬೀಜಿ ಎಲ್ಲೂ ಕಾಣಿಸ್ತಿಲ್ವಲ್ಲ ಕೃಷ್ಣ? ಅಯ್ಯೋ ಕೇಳ್ಬೇಡಿ, ಬೆಳಗ್ಗೆಯನ್ನ ಮುನಿಸ್ಕೊಂಡಿದ್ದಾಳೆ. ಏನು ಅಂತ ಕೇಳಿದ್ರೆ ಹೇಳ್ತಾನೂ ಇಲ್ಲ. ಹೌದೇ? ಸ್ವಲ್ಪ ನೀವೇ ವಿಚಾರಿಸಿ ನೋಡಿ. ಡೆಫಿನೆಟ್ಲಿ ಡೆಫಿನೆಟ್ಲಿ. ಜಾನು, ಬೇಬಿ, ರುಕೋ, ನೋಡಿ ಯಾರು ಬಂದಿದ್ದಾರೆ. ನಮಸ್ತೆ ಬಾಬೀಜಿ. ಇದನ್ನ ಸೈಡ್ಗಿಡಿ. ಇವತ್ತು ಏನ್ ಡೇ? ಸ್ಪೆಷಲ್ ಡೇ. ಅದಕ್ಕೆ ನಾನು ಬಂದಿರೋದು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಬಾಬೀಜಿ. ನಿಮ್ಗೋಸ್ಕರ ಇಷ್ಟ ಅಂತ ಅಮ್ಮಾಸ್ ಪೇಸ್ಟ್ರೀಸ್ ಇಂದ ರೆಡ್ ವೆಲ್ವೆಟ್ ಕೇಕ್ ವಿತ್ ಎಕ್ಸ್ಟ್ರಾ ಚೀಸ್. ಥ್ಯಾಂಕ್ ಯು ಸೋ ಮಚ್, ಯು ಆರ್ ಸೋ ಸ್ವೀಟ್. ವೆಲ್ಕಮ್ ಬಾಬೀಜಿ. ಜಾನು, ಹ್ಯಾಪಿ ಬರ್ತ್ಡೇ ಜಾನು. ನಾರಾಯಣ ನಾರಾಯಣ, ಕೃಷ್ಣ ಇನ್ನೂ ಬರ್ತ್ಡೇ ವಿಶ್ ಮಾಡಿಲ್ವಾ? ವಾಟ್ ಇಸ್ ದಿಸ್ ಬಾಬೀಜಿ? ಹೋದ್ ತಿಂಗಳು ಶಿವ ಪಾರ್ವತಿಗ್ ಬರ್ತ್ಡೇ ಅಂತ ಮಿಡ್ ನೈಟ್ ಅಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕಿ ಎಲ್ಲಾ ದೇವ್ರಗಳ ಕೈಲೂ ವಿಶ್ ಮಾಡಿಸಿದ್ದ. ಅದು ಹಾಳಾಗೋಗ್ಲಿ, ಮೊನ್ನೆ ಶ್ರೀನಿವಾಸ ಲಕ್ಷ್ಮಿಗೆ ಬರ್ತ್ಡೇ ಅನ್ಬಿಟ್ಟು ಮಿಡ್ ನೈಟ್ ಅಲ್ಲಿ ಪಾರ್ಟಿ ಥ್ರೋ ಮಾಡ್ದ. ಡೇನೆ ಎಂಡ್ ಆಗ್ತಾ ಬಂತು ಬಾಬೀಜಿ. ಇನ್ನೂ ವಿಶ್ ಮಾಡಿಲ್ಲ ಅಂದ್ರೆ ಹೆಂಗೆ ಬಾಬೀಜಿ? ಇಲ್ಲ ಜಾನು, ನಾನು ಸರ್ಪ್ರೈಸ್ ಆಗಿ ವಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಇವರು ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು. ನಿನಗೆ ನನ್ ಮೇಲೆ ಪ್ರೀತಿನೇ ಇಲ್ಲ? ಇದೆ. ಇಲ್ಲ, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ಬೇಡ. ಬೇಕು. ತಗೊಳ್ಳಿ ಬಾಬೀಜಿ, ಓಡಿ ಬಾಬೀಜಿ, ಕಮಾನ್ ಬಾಬೀಜಿ. ಜಾನು, ರುಕೋ 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 ರುಕೋ. ನಾರಾಯಣ ನಾರಾಯಣ. ಹೋಗ್ಲಿ ಬಿಡು ಕೃಷ್ಣ, ಮುಂದಿನ ವರ್ಷ ಬರ್ತ್ಡೇ ಅಷ್ಟೊತ್ತಿಗೆ ರಿಮೈಂಡರ್ ನ ಸೆಟ್ ಮಾಡ್ಕೊಳ್ತೀಯಂತೆ. ಎನಿವೇಸ್, ನಾನ್ ಬಂದಿದ್ ಕೆಲ್ಸ ಆಯ್ತು, ಬರ್ಲೆ. ಅಲ್ಲ ನಾರದ್ರೆ, ಹಾಲ್ನಂತ ನಮ್ ಸಂಸಾರದಲ್ಲಿ ಹುಳಿ ಹಿಂಡ್ಬಿಟ್ರಲ್ಲ. ಯು ಸಿ ಕೃಷ್ಣ, ನನ್ ಹಾಲಲ್ಲಿ ಮಾತ್ರ ಅಲ್ಲ, ಚಿತ್ರಣದಲ್ಲೂ ಹುಳಿ ಹಿಂಡ್ತೀನಿ. ಬಟ್ ಏನ್ ಮಾಡೋದು, ನೀವು ಹಾಲಲ್ಲಿ ಹಿಂಡದ್ನೇ ಹೈಲೈಟ್ ಮಾಡ್ತೀರಾ. ಲೋಕ ಕಲ್ಯಾಣಕ್ಕೆ ಇವೆಲ್ಲ ಮಾಡ್ಬೇಕಾಗತ್ ಕೃಷ್ಣ. ಲೋಕ ಕಲ್ಯಾಣ? ನೀವು ಫಿಟ್ಟಿಂಗ್ ಇಡೋದಕ್ಕೆ ಕಾರಣ ಲೋಕ ಕಲ್ಯಾಣ ಅಲ್ಲ, ನಿಮಗ್ ಕಲ್ಯಾಣ ಆಗದೆ ಇರೋದು. ಅದಕ್ಕೆ ನಾನ್ ಇವತ್ ನಿಮ್ಗೊಂದು ಶಾಪ ಕೊಡ್ತಾ ಇದ್ದೀನಿ. ನೀವು ಭೂಲೋಕಕ್ಕೆ ಹೋಗಿ ಒಂದು ಹುಡುಗಿನ ಲವ್ ಮಾಡಿ ಅವ್ರ ಅಪ್ಪ ಅಮ್ಮನ್ನ ಕನ್ವಿನ್ಸ್ ಮಾಡಿ ಲವ್ ಮ್ಯಾರೇಜ್ ಆದ್ರೆ ಮಾತ್ರ ನಿಮಗೆ ಶಾಪ ವಿಮೋಚನೆ, ಮತ್ತೆ ದೇವಲೋಕಕ್ಕೆ ರೀ ಎಂಟ್ರಿ. ಅಲ್ಲ ಕೃಷ್ಣ, ಅದು ಏನು ಅಂದ್ರೆ ಸಂಭವಾಮಿ ಯುಗೆ ಯುಗೆ ಪ್ರೀತಿ ಪ್ರೇಮ. ಹೋಗೆ ಹೋಗೆ.